ಏನು ಚೆಂದ ನಿದ್ದೆ ಮಾಡ್ತಾಳ ನೋಡು. ಮಕ್ಕಂಡ್ಲಂದ್ರೆ ಹಂಗೆ ರೋಲರ್ ದೊಡ್ಡ ಆನಿ ಮಕ್ಕಂಡಂಗೆ ಆಕತಿ. ಏನು ನಿದ್ದೆ ಮಾಡ್ತಾಳ, ಏನು ನಿದ್ದೆ ಮಾಡ್ತಾಳ. ಊರ ಕೊಳ್ಳೆ ಹೊಡೆದು ಹೊಂಟತ್ತಿಲ್ಲೆ. ನಾ ಮತ್ತೆ ಇಷ್ಟು ಜೋರು ನಿದ್ದೆ ಹೊಡ್ಯಾಕತ್ತ. ಎದ್ಲಂದ್ಲೆ ಕಲ್ಯಾಣಿ ನೀ ಮತ್ತೆ ದೊಡವ ಎಬ್ಸ ಪ್ರಯತ್ನದಾಗ ಅದಾನಿ. ಆದ್ರೆ ಏನು ಮಾಡ್ಬೇಕು, ಇನ್ನು ಹೇಳುವಲ್ಲ ನಿಮ್ಮ ಅತ್ತಿಗೆಮ್ಮ. ನೀನ ಬಾರವ ಒಂಚೂರು ಒಳಗೆ. ಅತ್ತಿಯವರ ಆಹಾ ಏನು ಚಂದ ನಿದ್ದೆ ಮಾಡಕತ್ತ ನೋಡು. ಅಬ್ಬಾ ಹೊಟ್ಟಿಗಿಲ್ಲೇ ಬೆಂಕಿ ಬಿದ್ದತಿ. ಈಕೆ ನೋಡಿದ್ರೆ ಆರಾಮ್ ನಿದ್ದೆ ಹೊಡ್ಯಾಕತ್ತ. ಅತ್ತಿಗೆಮ್ಮ ಅತ್ತಿಗೆಮ್ಮ ಯವ್ವ ಏನಂತೇವ, ಈಗಷ್ಟ ಮಕ್ಕಂಡಿದ್ದಿ ನೋಡು. ಹೊಳತನೂ ಆಗಿರಲ್ಲ. ವಾಕಿಂಗ್ ಹೋಗಿ ಬಂದೆ, ಸುಸ್ತಾತು. ಹಂಗೆ ಒಂಚೂರು ಎಳ್ನೀರು ಕುಡಿದು ಮಕ್ಕಳನ ಅಂತ ಹೇಳಿ ಹಂಗೆ ಎಳ್ನೀರು ಕುಡಿದು ಹಂಗೆ ಕಣ್ಣು ಹತ್ತಿದ್ದು ಬಂದ ಬಿಟ್ರೆ ನೋಡು. ಕಾವು ಅನ್ಕಂತ. ಏನಾತು ನಮ್ಗೆ ನಮ್ಮ ಚಿಂತತೈತಿ, ನಿಂಗೆ ನಿದ್ದೆ ಮಾಡೋದು ಚಿಂತತೈತಿ. ಇಲ್ಲಿ ಹೇಳಿಲ್ವ ಒಂದ್ಸರಿ ಪರಿಮಳ ಫೋನು ಏನಂದ್ರೂ ರಿಸೀವ್ ಮಾಡವಲ್ಲ. ಎಷ್ಟು ಸರಿ ಹಚ್ಚಾಕತ್ತಾನೆ ಅಂದ್ರೆ ಒಂದು ರಾತ್ರಿಯಿಂದ ಹಚ್ಚಾನೆ. ನಿನ್ನೆ ರಾತ್ರಿ ಫೋನ್ ಹಚ್ಚಿದಾಗ ನಾನು ದೇವಸ್ಥಾನದಾಗ ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಮತ್ತು ನೀನು ಪದೇ ಫೋನ್ ಹಚ್ಚಬೇಡ, ಬೆಳಿಗ್ಗೆನ ನಾನು ಮಾಡ್ತೇನೆ ಅಂದದ್ಲು. ಏನಂದ್ರೂ ಫೋನ ರಿಸೀವ್ ಮಾಡುವಲ್ಲ. ಎಷ್ಟೊತ್ತಾತನ ಹಚ್ಚಾಕತ್ತಿ. ಅದಕ್ಕೆಲ್ಲ ಯಾಕೆ ತಲೆ ಕೆಟ್ಟಿ ಬಿಡಿಯವ. ಅವ್ರು ಹೋಗಿರೋ ದೇವ್ರು ಕಾಪಾಡ್ತಾನೆ, ಏನಾಗಿರಂಗಿಲ್ಲ. ಗೌಡಪ್ಪ ಹಚ್ಬೇಕಾಗಿತ್ತು. ಅಯ್ಯೋ ಅತ್ತಿಗೆಮ್ಮ, ಅವ್ರಿಗೆಲ್ಲ ನಾನು ಹತ್ತಿಲಾರ್ದಾಗ ನನ್ನ 3 ಜನಕ್ಕೂ ಫೋನ್ ಟ್ರೈ ಮಾಡಿದ್ನೆ. ಯಾರ್ಯಾರು ರಿಸೀವ್ ಮಾಡವಲ್ರು. ಆ ಗೌಡಪ್ಪನೂ ರಿಸೀವ್ ಮಾಡವಲ್ಲ. ಆ ಪೆದ್ದಿ ಕಮಲ ಆಕಿನೂ ರಿಸೀವ್ ಮಾಡವಲ್ಲ. ಈ ಪರಿಮಳನ ಫೋನ್ ಎಲ್ಲಿಟ್ಟಾಳೇನ, ಈಕಿನೂ ರಿಸೀವ್ ಮಾಡವಲ್ಲ. ಏನಂತ ತಿಳ್ಕೊಳ್ಳಿ ನಾನು. ಹಿಂಗೆ ಸೀದಾ ಗೌಡ್ತಿ ಮನೆಗೆ ಹೋಗೋದು ಸೈ ಏನಂತ ಹೇಳಿ ನಿನ್ನ ಕರ್ಕೊಂಡು ಹೋದ್ರಾತ ಅಂತೇಳಿ ಬಂದೆ ನೋಡು. ಹೌದಾ? ಈಗ ನೀನು ಗೌಡ್ತಿ ಮನೆಗೆ ಹೋಗೋಣಂತೆ ಏನು ಮಾಡೋಣ ಅಂತೀರಿ? ಇಲ್ವಾ ಅತ್ತಿಗೆಮ್ಮ, ನಂಗಂತೂ ಭಾಳ ಹೆದರಿಕಾಗತ್ತಿ. ಗೌಡ್ತಿ ಮನೆಗೆ ಹೋಗೋದ ಸೈ, ಹೋಗೋಣ ನಡಿವ. ಆತಂಗಾರ ಕಲ್ಯಾಣಿ ಒಂದು ಕಪ್ ಚಾ ಮಾಡ, ಕುಡಿದಿಬ್ರು ಗೌಡ್ತಿ ಮನೆಗೆ ಹೋಗ್ಬರ್ತೇವಿ. ಹಲೋ, ಯಾರು ಮಾತಾಡೋದು? ಹಲೋ ಅಕ್ವಾ, ನಾನು ಗೊತ್ತಾಗ್ಲಿಲ್ಲ. ನಾನಂದ್ರೆ ಹೆಂಗೆ ಗೊತ್ತಾಗಬೇಕು? ನಾನು ಅನ್ನೋರು ಭಾಳ ಜನ ಅದಾರ. ನಿನ್ನ ಹೆಸರಿಲ್ಲ ನಿಂಗೆ? ನಾನು ಅಕ್ವಾ 420. ಓಹೋ 420. ಏನಾಯ್ತ? ಹೌದು ಅಕ್ವಾ, ನೀನು ನನಗೆ ಫಾಲೋ ಮಾಡಕ್ಕೆ ಹೇಳಿದ್ದೆಲ್ಲ, ನೀ ಹೇಳ್ದಂಗೆ ಆತು. ಅಷ್ಟು ಎಲ್ಲನೂ ಹಂಗಾತು. ನೀ ಏನೇನು ದಿಟ್ಟು ಊಹೆ ಮಾಡಿದ್ದೆ ನೋಡು, ಹಂಗಾತು. ನೀನು ಚಲೋ ಆತ ನನಗೆ ಹೇಳಿದ್ದು. ನಾನು ಫಾಲೋ ಮಾಡಿದ್ದಕ್ಕಿನ್ನ ಭಾಳ ಒಳ್ಳೆ ಕೆಲಸ ಆತು. ಇಲ್ಲ ಅಂದಿದ್ರೆ ನೀರ್ನಾಗ ಕೊಚ್ಕೊಂಡು ಹೊಕ್ಕದ್ಲಕ್ಕಿ. ಸ್ವಲ್ಪ ಬಿಡಿಸಿ ಹೇಳ್ತೇನೆ. ಇಲ್ಲಕ್ವಾ, ಇಲ್ಲೆಲ್ಲ ಭಾಳ ಜನ ಅದಾರ, ಬಿಡಿಸಿ ಹೇಳಕ್ಕೆಲ್ಲ ಬರೋದಿಲ್ಲ. ಮಾತ್ರ ಅಕ್ಕಿ ಮಾತ್ರ ಸೇಫ್ ಆಗದಾಳ. ಜೀವಕ್ಕೇನು ತೊಂದ್ರೆ ಇಲ್ಲ ಹೌದಲ್ಲ? ಇಲ್ಲಕ್ವಾ, ಇಲ್ಲ, ಜೀವಕ್ಕೇನು ತೊಂದ್ರೆ ಇಲ್ಲ. ನಾನು ನಮ್ಮ ಮನೆ ಗುಡಿಸ್ಲದಾಗ ಇಟ್ಟನಿಕ್ಕಿನ. ಮತ್ತು ನೀನು ಆದಷ್ಟು ದೌಡು ಹೊಂಟು ಬರ್ತೀಯನ? ಹೊಂಟು ಬರ್ತಾನೆ. ಅದ್ರ ಹೊಂಟು ಬರೋಕ್ಕೂ ಮುಂಚೆ ಕೆಲವೊಂದೆಲ್ಲ ಕೆಲಸದವು, ಅದನ್ನ ಮುಗಿಸಿ ಬರ್ತಾನೆ. ನೀನು ಆಕಿನ ಹುಷಾರಾಗಿ ನೋಡ್ಕ. ಏನಾತ ಅತ್ತಿಗೆಮ್ಮ? ಏನಾತ? ಯಾರು ಸುದ್ದಿ ಮಾತಾಡಕತ್ತಿದ್ದಿ? ಇಲ್ಲ ಯಾರು ಸುದ್ದಿ ಅಲ್ಲ, ಅದು ಬೇರೆ ಸುದ್ದಿ. ನಡಿ, ನಾನೇನು ಹೋಗೋ ನಡಿ, ಗೌಡ್ರ ಮನೆಗೆ ಹೋಗೋ ನಡಿ. ಅತ್ತಿಗೆಮ್ಮ ಕರೆ ಹೇಳ. ಯಾಕ ಇದು ಬೇರೆ ಏನೋ ಅನ್ಸಕತ್ತೈತಿ? ಬೇರೆನೆಲ್ಲ ಏನಿಲ್ಲ, ನಡಿ ಹೋಗೋ ನಡಿ ಗೌಡ್ರ ಮನೆಗೆ. ಕಲ್ಯಾಣಿ ಮತ್ತು ನಾನು ನಿಮ್ಮ ದೊಡ್ಡವ ಇಬ್ಬರು ಗೌಡ್ರ ಮನೆಗೆ ಹೋಗ್ಬರ್ತೀವಿ. ಅಷ್ಟಾಗ ಒಂದು ಬ್ಯಾಗ್ನಾಗ 2 ಜೊತೆ ನಿಂದು ಬಟ್ಟೆ ಇಟ್ಕ, ನಂದು 2 ಜೊತೆ ಬಟ್ಟೆ ಹಾಕು. 2 ದಿನಕ್ಕಾಗಷ್ಟು ರೊಟ್ಟಿ ಹೊಡೆದು ಇಡು ಒಂದು ತಾಸ್ನಾಗ. ಸಂಜೆ ಮುಂದೆ ಟ್ರೈನಿಗೆ ನಾನು ನೀನು ಊರಿಗೆ ಹೋಗೋಣ. ಊರಿಗೆ? ಯಾವ ಊರಿಗೆ? ಕಲ್ಯಾಣಿ, ಒಂದು ಮಾತಿಗೆ 10 ಪ್ರಶ್ನೆ ಕೇಳಬೇಡ. ನನಗೆ ಉತ್ತರ ಹೇಳೋಷ್ಟು ಪುರ್ಸೊತ್ತಿಲ್ಲ, ಹೇಳಿದಷ್ಟು ಮಾಡು. ಅಲ್ಲ ಅತ್ತೆಯವರು, ನೀವು ಫೋನ್ಯಾಗ ಮಾತಾಡಿದ್ದು ಯಾರು ಅಂತ ಕೇಳ್ಬೋದಾ? ಹೇಳಿದ್ನಲ್ಲ, ಈಗ ಅದಕ್ಕೆಲ್ಲ ಪುರ್ಸೊತ್ತಿಲ್ಲ. ನಾನು ಬಂದು ಹೇಳ್ತೀನಿ, ನಾ ಹೇಳಿದಷ್ಟು ನೀ ಮಾಡಿಡು. ಅನ್ಪೂರ್ಣಿ ಬಾ, ಬಡ ತಪ್ಲಿಕ್ಕೆ ಹೋಗೋಣ. ಏನಾಗಿರ್ಬೋದು ಪರಿಮಳಗ? ಯಾಕೆಲ್ಲ ಗುಟ್ಟಾಗೈತಿ? ಎಲ್ಲ ನಿಗೂಡಾಗ ಅನ್ಸಕತ್ಬಿಟ್ಟೈತಿ. ಏನಾಗಿರ್ಬಹುದು? ಮತ್ತು ಅತಿಗಿನಾದ್ನಿ ಇಬ್ಬರು ಸೇರಿ ಏನಾರು ಡಬಲ್ ಗೇಮ್ ಮಾಡಕತ್ತಾರೋ ಏನು? ಗೌಡ್ರ ಮನೆಯವ್ರು ಡಬಲ್ ಗೇಮ್ ಮಾಡಕತ್ತಾರೋ? ಯಾವುದು ತೆಲಿಗೆ ಹೊಳಿವಲ್ತಲ್ಲ. ಅತ್ತಿಗೆಮ್ಮ, ನೀನು ಗೌಡ್ರ ಮನೆಗೆ ಹೋಗೋಣಂದಿ. ಆಚೆ ಕಡೆ ರೋಡ್ನಾಗ ಇರೋದು ಅವ್ರ ಮನೆ. ನಾವು ನಮ್ಮ ಮನೆ ರೋಡ್ನಾಗ ಬಂದೀವಲ್ಲ. ನೋಡ್ಲಿ ಅನ್ಪೂರ್ಣಿ, ನೀನು ಮನೆ ಒಳಗೆ ಹೋಗು, ನಾನು ಗೌಡ್ರ ಮನೆಗೆ ಹೋಗಿ ಬರ್ತೀನಿ. ಇಲ್ವಾ, ನಾನು ಬರ್ತೇನೆ ನಿನ್ನ ಜೊತೆ. ನಂಗೆ ಭಾಳ ಹೆದರಿಕೆ ಆಗಕತ್ತೈತಿ. ಇಲ್ಲ, ನೀನು ಬರೋದು ಬೇಡ, ನೀವು ಒಳಗೆ ಹೋಗು, ನಾ ಹೋಗಿ ಮಾತಾಡ್ಕೊಂಡು ಬರ್ತೇನೆ. ಯಾಕೆ ಒಂಥರ ಅದಿ ನೀನು? ಅಲ್ಲ ಅತ್ತಿಗೆಮ್ಮ, ಏನು ಬೇರೆ ತೊಂದ್ರೆನಾ? ನಿಂಗೆ ಫೋನ್ ಮಾಡಿದಾರೆ ಯಾರು? ನೀನು ನಮ್ಮಿಂದ ಏನೋ ಮುಚ್ಚಿಡಾಕತ್ತೀವ? ಏನು ಮುಚ್ಚಿಡಾಕತ್ತಿ? ನಾ ಏನು ಮುಚ್ಚಿಡ್ಲಿಲ್ಲ ಅನ್ಪೂರ್ಣಿ, ಏನೇನಿಲ್ಲ.
ಫೋನ್ ಮಾಡಿದಾರ ನನಗೆ ಬೇಕಾದವ್ರು ತಗ. ಇರ್ರಿ ನೀವು ಒಳಗೆ ಹೋಗಿ ಚಾ ಮಾಡ್ತೀರಿ, ಅಷ್ಟೊಳಗೆ ನಾ ಹೋಗಿ ಮನ್ಯಾಗ ಹುಡುಗಿರ್ತಾನ, ನಾ ಹುಡುಗ ಕೇಳ್ಕೊಂಡು ಮಾತಾಡ್ಕೊಂಡು ಕೊಡ್ತಿ ಹತ್ರ ಮಾತಾಡ್ಕೊಂಡು ಬರ್ತೇನೆ. ನೀವು ಹೋಗಿ ಒಳಗೆ ಹೋಗು. ಇಲ್ಲ ಇಲ್ಲ, ಯಾಕ ನಿನ್ನ ಮಕ್ಕ ನೋಡಿದ್ರೆ ನೀನು ನಮ್ಮಿಂದ ಏನೋ ಮುಚ್ಚಿಡಾಕತಿ ಅಂತ ನಂಗೆ ಭಾಳ ಅನುಮಾನ ಬರಾಕತ್ಬಿಟ್ಟೈತಿ. ಇಲ್ಲ ಅಂತ ಎಷ್ಟು ಸರಿ ಹೇಳ್ಬೇಕು ನಿಂಗೆ? ಹಂಗಾರೆ ನಾನು ಬರ್ತೇನೆ ನಡಿ. ಗೌಡ್ರ ಮನೆಗೆ ಇಬ್ಬರು ಕೂಡೇ ಹೋಗೋಣ. ಹೋಗಿ ಕೇಳ್ಕೊಂಡು ಬರೋಣ, ನನಗೂ ಸಮಾಧಾನ ಆಕತಿ ಮನ್ಸಿಗೆ. ಈಕೆಗೆ ಹೆಂಗೆ ಹೇಳಲಪ್ಪ ನಾನು? ಆತ ಸರಿ, ಒಳಗೆ ಹೋಗೋಣ ನಡಿ ಇಬ್ರು. ಮನ್ಯಾಗ ನಿಮ್ಮ ಮನ್ಯಾಗ ಕುತ್ಕೊಂಡು ಮಾತಾಡಿ ಆಮೇಲೆ ಗೌಡ್ರ ಮನೆಗೆ ಹೋಗೋಣ. ಅಲ್ಲಿ ಹೋಗಿ ಏನು ಕೇಳ್ಬೇಕು ಅಂತ ಹೇಳಿ ನಮಗೇನು ಗೊತ್ತಾಗದ ಬೇಡನ? ಅಯ್ಯಯ್ಯ, ಇವತ್ತ್ಯಾಕೆ ನೀನು ಒಂಥರ ಥರ ಮಾತಾಡಕತ್ತಿ? ಅಲ್ಲಿ ಏನು ಹೋಗಿ ಏನು ಕೇಳ್ಬೇಕಂತೀಯಲ್ಲ? ನಮ್ಮ ಮಗಳು ಫೋನ್ ಎತ್ತುವಲ್ಲ, ನಿಮ್ಮ ಯಜಮಾನನೂ ಫೋನ್ ಎತ್ತುವಲ್ಲ, ಏನಾಗೈತಿ ಪ್ರಾಬ್ಲಮ್? ನಿಮಗೇನಾರ ಫೋನ್ ಮಾಡಿದ್ರ ಅಂತ ಕೇಳ್ಕೊಂಬರೋಣ ಅಷ್ಟೇ. ಹೌದೌದು, ಅಷ್ಟೇ ಕೇಳೋಣ. ಆತು. ಅದ್ರ ಒಳಗೆ ಹೋಗಿ ಚಾ ಕುಡ್ಕೊಂಡ್ರೆ ಹೋಗೋಣ ಬಾ. ನಿಂಗೊಂದು ಚಾದ್ ಹುಚ್ಚುವ ನಿನಗೆ. ನಡಿ ಮಾಡ್ತಾ ನಡಿ. ಅತ್ತಿಗೆ ನಾದ್ನಿ ಇಬ್ರು ಎಲ್ಲ ಹೊಂಟಂಗೈತಿ, ಜೋರು ಮಾತಾಡಕತ್ತೀರಿ ಬಿಡ ಇಬ್ರು. ಅತ್ತಿಗೆಮ್ಮ ಈಕೆ ಬೇಕು ಬಂದ್ಲಲ್ಲ, ಈಕಿನ ಹೆಂಗೆ ಓಡಿಸೋದು? ಇಲ್ಲಿ ಬಿಡಲ್ಲ, ಏನು ಜೋರಿಲ್ಲ ಏನಿಲ್ಲ. ಈಗ ಗೌಡ್ರ ಮನೆ ಕಡೆಗೆ ಹೊಂಟಿದ್ವಿ. ಗೌಡ್ರದು ನಿಮ್ಮದು ಸಂಬಂಧ ಈಗ ಭಾಳ ಸ್ಟ್ರಾಂಗ್ ಆಗೈತಿ. ಹೌದು, ಸ್ಟ್ರಾಂಗ್ ಭಾಳ ಆಗೈತಿ. ಎಷ್ಟು ಸ್ಟ್ರಾಂಗ್ ಆಗೈತಿ ಅಂತ ಹೇಳಿ ಹೇಳ್ತಿದ್ದೆ, ಆದರೆ ಈಗ ಟೈಮ್ ಇಲ್ಲ. ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಇನ್ನೊಂದಿನ ಯಾವಾಗಾರ ಸಿಕ್ತಿಯಲ್ಲ ಅವಾಗ ಹೇಳ್ತೇನೆ ಎಷ್ಟು ಸ್ಟ್ರಾಂಗ್ ಆಗೈತಿ ರಿಲೇಷನ್ ಅಂತ ಹೇಳಿ. ಹಂಗಲ್ಲ ಅತ್ತಿಗೆಮ್ಮ, ಒಂದಿನ ಊಟಕ್ಕೆ ಹಾಕೇ ಹೇಳಂತು. ಒಂದಿನ ಊಟಕ್ಕೆ ಕರೆದು ಬಿಡ ಹಾಕ್ಯನ, ಅವತ್ತು ಹೇಳೋಣಂತ ಎಷ್ಟು ಸ್ಟ್ರಾಂಗ್ ಆಗೈತಿ ಅಂತ ಹೇಳಿ. ಹೌದು, ಎಷ್ಟಾರ ಸ್ಟ್ರಾಂಗ್ ಇರಲಿ ಬಿಡು, ಕಂಡವ್ರ ಮನೆ ಸುದ್ದಿ ನಮಗೆ ಯಾಕ? ಹೌದು, ಹಂಗೆ ಹೇಳ್ತಾರೆ ಜನ. ಹೊಟ್ಟೆ ಹಿಟ್ಟಿಳಿದ್ರು ಜುಟ್ಟಕ್ಕೆ ಮಲ್ಲಿಗೆ ಹೂವು ಅಂತ ಹೇಳಿ ನಿನ್ನ ನೋಡೇ ಹೇಳ್ಯಾರ. ಅತ್ತಿಗೆಮ್ಮ ನಡಿ, ಆಕೆ ಕೂಟಾಗ ಏನು ಮಾತು? ಗೌಡ್ರ ಮನೆಗೆ ಹೋಗಕ್ಕೆ ಹೊತ್ತಾಕತ್ತಿ. ಹೋಗ್ರಿ ಗೌಡ್ರ ಮನೆಗೆ. ಮಗಳನ್ನ ಮದ್ವೆಗೆ ಮುಂಚೆ ಹನಿಮೂನಿಗೆ ಕಳಿಸಿಯ, ತೀರ್ಥಯಾತ್ರೆ ಕಳಿಸಿಯ? ಮತ್ತೀಗ ನಿನ್ನೇನು ತೊಗೊಂಡು ಹೊಡಿತಿದ್ನೇನ ಬೇಂಡ್ಲಿ ಅಂತಂದು ನನ್ನ ಮಗಳ ಬಗ್ಗೆ ಮಾತಾಡ್ತೀಯ? ಅಲ್ಲಲ್ಲೇ, ನನ್ನ ಮಗಳು ನಮ್ಮ ಇಷ್ಟ. ಅಕ್ಕಿ ಮಗಳು ನನ್ನ ಸೊಸಿ. ನಿನಗೇನು ಆಗ್ಬೇಕಾಗೈತಿ? ನಾವು ಹಿರಿಯರ ಮನ್ಯಾಗ ಪರ್ಮಿಷನ್ ಕೊಟ್ಟು ಕಳಿಸೀವಿ. ನಾವು ಹನಿಮೂರಿಗಾರ ಕಳಿಸ್ತೀವಿ, ತೀರ್ಥಯಾತ್ರೆಗಾರ ಕಳಿಸ್ತೀವಿ. ನಿನಗೆ ಯಾಕೆ ಬೇಕು? ಅಲ್ಲ ಶಾಂತಕ್ಕ, ಊರು ತುಂಬ ಸುದ್ದಿ ಆಗೈತಿ, ನಿನಗೂ ಗೊತ್ತಿಲ್ಲನ? ಯಾರ ಮದುವೆಗೆ ಮುಂಚೆ ಗಂಡನ ಮನೆ ಒಳ್ಳೇದಾಗಲಿ ಅಂತೇಳಿ ಹರಕೆ ತೀರ್ಸಕ್ಕೆ ಹೋಗಾರನ? ಇದೇನೋ ಮೋಸ ಅನ್ಸೋಲ್ತಾನೆ ನಿನಗೆ. ನನಗೇನಿದು ಮೋಸ ಅನಿಸ್ತವ? ಅದಕ್ಕೆ ಹೇಳಿದೆ ನಾನು, ಹನಿಮೂನಿಗೆ ಕಳಿಸಿರ, ತೀರ್ಥಯಾತ್ರೆ ಕಳಿಸಿರ ಅಂಥೇಳಿ. ಅದು ಗೌಡ್ರ ಜೊತೆಗೆ ಕಳಿಸಿರಿ, ಅವ್ರ ಮಗನ ಜೊತೆಗಾರ ಕಳಿಸ್ತಂಗಲ್ಲ. ನಿಮಗೇನು ವಿಚಾರ ಬಂತೇನವ ನನಗೆ ಗೊತ್ತಿಲ್ಲ. ನೋಡ್ಲಿಲ್ಲೇ, ಈಗ ನಾವು ಟೆನ್ಷನ್ನಾಗ ತಲೆ ಕೆಟ್ಟು ಕುಂತೇವಿ. ಅದ್ರಾಗ ಮತ್ತೆ ನೀ ತುಪ್ಪ ಸುರಿಬೇಡ, ಗೊತ್ತಾತನ? ನಿನ್ನ ಕೆಲಸ ಐತೈತಿ, ಎಷ್ಟೈತಿ ಅಷ್ಟು ಮಾಡ್ಕೆ. ನಾನು ವಿಚಾರ ಮಾಡ್ತೇನೆ ಅದ್ರ ಬಗ್ಗೆ. ಅಲ್ಲ ಶಾಂತಕ್ಕ, ಆದರೂ ತಿರುಪತಿಗೆ ಹೋಗ್ಬರಕ್ಕೆ ಒಂದು ದಿವ್ಸ ಸಾಕು. ಇವತ್ತು ರಾತ್ರಿ ಹತ್ತಿದ್ರೆ ಅಲ್ಲಿ ಇಳಿತೇವೆ, ಬೆಳಗ್ಗೆ ವಾಪಸ್ ರಾತ್ರಿ ಹತ್ತಿದ್ರೆ ತಿರುಗಿ ದಿವ್ಸ ಇಲ್ಲಿ ಇಳಿತೇವೆ ಅಷ್ಟೇ. ಇವ್ರು ಹೋಗಿ 4 ದಿವಸದ ಹೊತ್ತಾತು, ಇನ್ನೂ ವಾಪಸ್ ಬರಲೇ ಇಲ್ಲ. ಅದಕ್ಕೆ ಏನೋ ಅನುಮಾನ ಬಂತು, ನೀವು ಬೇರೆ ಗಾಬರಿ ಇದ್ದಿದ್ರೆ ಏನಾಯ್ತು ಸುದ್ದಿ ಅಂತ ಕೇಳಿದೆ ಅಷ್ಟೆ. ಸುದ್ದಿ ಏನಾಗಿಲ್ಲ, ಎಲ್ಲ ಸರಿ ಐತಿ. ನೀ ಹೋಗಿ, ನೀನು ಹೋಗ್ಲಿ ಬಿಡುವ. ಅದ್ಯಮ್ಮ ನೋಡು, ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ ನೋಡಿ. ಇದಕ್ಕೆ ಅಷ್ಟೆಲ್ಲ ಹೇಳೋದ್ಲ ನಂಗೆ ಭಾಳ ಹೆದರಿಕೆ ಆಗಕತ್ಬಿಟ್ಟೈತಿ. ಬಡಾನ ಬಾರವ ಹೋಗೋಣ ಅವ್ರ ಮನೆಗೆ. ತಡಿಲೆ, ಹಿಂದಿಲ್ಲ ಮುಂದಿಲ್ಲ, ಅಕ್ಕಿ ಹೇಳಿದ್ಲಿ ಈಕಿ ಕೇಳಿದ್ಲು, ಹಂಗೆ ಅವ್ರ ಮನೆಗೆ ಹೋಗೋಣ ಅನ್ನೋದು. ವಿಚಾರ ಮಾಡ್ತೀನಿ ತಡಿ, ನಾನು ಸ್ವಲ್ಪ ಸುಮ್ಮನೆ ಸಮಾಧಾನ ಮಾಡು. ನಡಿ ಒಳಗೆ ಒಂದು ಕಪ್ ಚಾ ಕುಡ್ದು ಹೋಗೋಣ ನಡಿ. ಇಲ್ವಾ? ಇಲ್ಲ, ನಾ ಚಾನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಬಂದು ಬೇಕಾದ್ರೆ ಕುಡಿಯೋಣಂತ. ಬಾ ಹೋಗೋಣ ಬಾ. ಬರ್ಬೇಕು ದೊಡ್ಡ ಜನರು ಅಂತ ಹೇಳೋದು ಹಾಗಿರ್ಲಿ. ನಿಮ್ಮ ಯಜಮಾನಕ್ಕೆ ಫೋನ್ ಮಾಡು. ಯಾಕೆ ಶಾಂತಕ್ಕ, ಏನಾಯ್ತು? ಏನಾಗ್ಬೇಕಾಗಿತ್ತು ರೀ ಬೇಡ್ರಿ? ಏನಾಗ್ಬೇಕಾಗಿತ್ತು? ಅಲ್ಲ, ನಿಮ್ಮ ಯಜಮಾನ್ರು ಫೋನ ತೆಗಿವಲ್ರಿ. ಪರಿಮಳನ ಫೋನು ರಿಸೀವ್ ಮಾಡವಲ್ಲ, ನಿಮ್ಮ ಮಗಳು ರಿಸೀವ್ ಮಾಡವಲ್ಲ. ಹಿಂಗಿದ್ರೆ ನಾವೇನಂತ ತಿಳ್ಕೊಬೇಕಲ್ಲಿ? ಅಯ್ಯೇ ಶಾಂತಕ್ಕ ಬಿಡುವ, ಅದ್ರಾಗ ಏನೈತೆ ತಿಳ್ಕೊಳ್ಳೋ ಅಂಥದ್ದು. ಬರ್ತಾರೆ ತಗೋ, ನಮ್ಮ ಯಜಮಾನ್ರ ಜೊತೆಗೆ ಹೋಗೋಣ. ನಿಮ್ಮ ಮಗಳು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಮನೆಗೆ ತರ್ತಾರೆ. ನೀನು ಚಿಂತೆ ಮಾಡಬೇಡ ಅದ್ರಾಗೆಲ್ಲ. ಬಾ, ಮಜ್ಜಿಗೆ ತಂದು ನಾನು ಕುಡಿತೇನೆ. ಇಲ್ರಿ, ಇಲ್ಲ ಬೇಡ, ನಮಗೆ ಮಜ್ಜಿಗೆ ಏನು ಬೇಡ. ನೀವು ಈಗಲೇ ಫೋನ್ ಹಚ್ಚಿರಿ ನಮ್ಮ ಎದುರಿಗೆ. ಇಲ್ಲ ಶಾಂತಕ್ಕ, ನಾನು ಫೋನ್ ಮಾಡಿದ್ದೆ, ನಿನ್ನಿಂದ ಮಾಡ್ಕೊತೀನಿ, ಫೋನ್ ಸಿಗವಲ್ತು. ನೋಡೋಣ ತಡಿ, ಮಾಡ್ತಾರ ಅವ್ರೆ. ಮತ್ತು ದರ್ಶನಕ್ಕೆಲ್ಲ ಹೋಗಿರ್ತಾರಲ್ಲ, ನಾವು ಆ ಟೈಮ್ನಾಗ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾನು ಸುಮ್ಮನೆ ಆದ್ನೀವ. ಹಚ್ಚನ್ ತಗೋ, ನಾ ಹಚ್ಚಿದವಳೆ ನಿಮ್ಗೆ ಹೇಳ್ತೇನೆ.